ಪ್ರತಿ ವರ್ಷ 4 ಲಕ್ಷ ಮಕ್ಕಳಿಗೆ ಕ್ಯಾನ್ಸರ್. ಭಾರತದಲ್ಲಿ ಪ್ರತಿ ವರ್ಷ 50,000 ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ. ಇದು ಆಧುನಿಕ ಜಗತ್ತಿನ ಕರಾಳ ಚಿತ್ರಣ. ಜಗತ್ತಿನಲ್ಲಿ ಪ್ರತಿ ವರ್ಷ 4 ಲಕ್ಷ ಮಕ್ಕಳು ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ. ಈ ಪೈಕಿ 50,000 ಮಕ್ಕಳು ಭಾರತದವರೇ. ಈ ಮಕ್ಕಳನ್ನ ಹೆಚ್ಚಾಗಿ ಕಾಡ್ತಾ ಇರೋದೇ ಬ್ಲಡ್ ಅಥವಾ ಬ್ರೈನ್ ಕ್ಯಾನ್ಸರ್, ಜೊತೆಗೆ ಗುಪ್ತ ಗ್ರಂಥಿಯ ಕ್ಯಾನ್ಸರ್. ಹಾಗೂ ನಮ್ಮ ಈ ಸಮಾಜಕ್ಕೆ ಬಂದಿರುವ ಕಂಟಕವನ್ನ ಊಹಿಸಲು. ಹಾಗಾಗಿ ಸ್ನೇಹಿತರೆ, ಈಗಲೇ ಎಚ್ಚೆತ್ತುಕೊಳ್ಳಿ. ಇಲ್ಲದೆ ಹೋದರೆ ಇಂತಹ ದೃಶ್ಯಗಳು ನಿಮ್ಮ ಮನೆಯಲ್ಲೂ ಕಂಡುಬರಬಹುದು. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಾವು ಮತ್ತು ನಮ್ಮ ಮಕ್ಕಳು ತಿನ್ನುತ್ತಿರುವ ಆಹಾರ. ಬಾಯಿಗೆ ರುಚಿ, ತಯಾರಿಸಲು ಸುಲಭ ಅಂತ ನಾವೆಲ್ಲರೂ ಪ್ಯಾಕ್ ಆಗಿರೋ ಆಹಾರದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಅದು ಕರೆದ ತಿಂಡಿ, ಜ್ಯೂಸ್, ಉಪ್ಪಿನಕಾಯಿ, ನೂಡಲ್ಸ್, ಪಾಸ್ತಾ, ಕುರ್ಕುರೆ, ಬ್ರೆಡ್, ಹೀಗೆ ಒಂದಾ ಎರಡ. ಆದ್ರೆ ಈ ತಿಂಡಿಗಳಲ್ಲಿ ಅಡಗಿದೆ ವಿಷಕಾರಿ ಕೆಮಿಕಲ್. ಚಾಕ್ಲೇಟ್ನಿಂದ ದೂರ ಇರಿ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಒಳ್ಳೆಯ ಮಟ್ಟದ ಡಾರ್ಕ್ ಚಾಕ್ಲೇಟ್, ಕೋಕೋದಿಂದ ಹಲವಾರು ರೀತಿಯ ಆರೋಗ್ಯಕ್ಕೆ ಲಾಭಗಳಿವೆ. ಆದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ? ಅದೇ ರೀತಿ ಅತಿ ಹೆಚ್ಚು ಚಾಕ್ಲೇಟ್ ಸೇವನೆ ಮಕ್ಕಳಿಗೆ ಭಾರಿ ಡೇಂಜರ್. ಅದರಲ್ಲೂ ಕಳಪೆ ಗುಣಮಟ್ಟದ ಚಾಕ್ಲೇಟ್ ಮಾರಣಾಂತಿಕ ಕಾಯಿಲೆಗಳನ್ನೇ ತರಬಹುದು ಗೊತ್ತಾ? ಹೊರಬಿದ್ದು ಕಟು ಸತ್ಯ. ಹೌದು, ಅಧ್ಯಯನ ಒಂದರಲ್ಲಿ ಅಂಶವೊಂದು ಹೊರಬಿದ್ದಿದೆ. ಹೆಚ್ಚು ಚಾಕ್ಲೇಟ್ ಸೇವನೆ ಮಕ್ಕಳಲ್ಲಿ ಟೈಪ್ 2 ಡಯಾಬಿಟಿಸ್ ತರಲಿದೆ. ಮಕ್ಕಳು ಸೇವಿಸುವ ಸಂಸ್ಕರಿತ ಆಹಾರ, ಫಾಸ್ಟ್ ಫುಡ್ ಮತ್ತು ಚಾಕ್ಲೇಟ್ ಡಯಾಬಿಟಿಸ್ಗೆ ಮುಖ್ಯ ಕಾರಣವಾಗ್ತಿದೆ. ಅತಿ ಹೆಚ್ಚು ಚಾಕ್ಲೇಟ್ ಸೇವನೆಯಿಂದ ಇನ್ಸುಲಿನ್ ಸಂವೇದನೆ ಮೇಲೆ ಪರಿಣಾಮ ಬೀರುತ್ತಿದೆ. ಇದರಿಂದ ಟೈಪ್ 2 ಡಯಾಬಿಟಿಸ್ ಉಂಟಾಗಬಹುದು. ಹೈಪರ್ ಆಕ್ಟಿವ್ನೆಸ್ ಬರುತ್ತೆ. ಚಾಕ್ಲೇಟ್ನಲ್ಲಿರುವ ರಿಫೈನ್ ಸಕ್ಕರೆ ರಕ್ತನಾಳಗಳಿಗೆ ಸುಲಭವಾಗಿ ತಲುಪುತ್ತೆ. ಇದರಿಂದ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಇದು ಅಡ್ರಿನಾಲಿನ್ ಉತ್ಪಾದನೆಯನ್ನ ಹೆಚ್ಚು ಮಾಡುತ್ತೆ. ಇದರಿಂದ ಮಗು ಹೆಚ್ಚು ಕ್ರಿಯಾಶೀಲತೆ ಇರುವಂತೆ ಚಾಕ್ಲೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಹಾಲಿನ ಚಾಕ್ಲೇಟ್ನಲ್ಲಿ 5 ಮಿಲಿಗ್ರಾಂನಷ್ಟು ಕೆಫಿನ್ ಇರುತ್ತೆ. ಈ ಕೆಫಿನ್ ಲಘುವಾದ ಮೂತ್ರವರ್ಧಕ ಗುಣ ಹೊಂದಿದೆ. ಇದರಿಂದಾಗಿ ನಿಮ್ಮ ಮಗು ಆಗಾಗ ಮೂತ್ರ ವಿಸರ್ಜನೆ ಮಾಡಬಹುದು. ಇದು ಮಕ್ಕಳಿಗೆ ಚಾಕ್ಲೇಟ್ ನೀಡುವ ಮತ್ತೊಂದು ಅಡ್ಡ ಪರಿಣಾಮ. ನಿದ್ರಾಹೀನತೆ ಕಾಡಬಹುದು. ಜೋಕೆ, ಚಾಕ್ಲೇಟ್ನಲ್ಲಿರುವ ಕೆಫಿನ್ ಅಂಶ ನಮ್ಮ ಮಗುವಿನ ನಿದ್ರೆಗೆ ಅಡ್ಡಿ ಉಂಟು ಮಾಡಬಹುದು. ಇದರಿಂದ ಹೆಚ್ಚು ಚಾಕ್ಲೇಟ್ ಕೊಡುವ ಮುನ್ನ ಯೋಚಿಸಿ. ಬೇಡಾರಿ ಬೇಡ ಬೇಕರಿ ಐಟಮ್ಸ್. ಇನ್ನು ಬೇಕರಿ ಐಟಮ್ಸ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ಸಾಮಾನ್ಯವಾಗಿ ನಾವು ಬ್ರೆಡ್ ಅನ್ನ ನಿತ್ಯ ಸೇವಿಸ್ತೀವಿ. ಆದ್ರೆ ಈ ಬ್ರೆಡ್ನಲ್ಲಿ ಬಳಕೆಯಾಗುತ್ತಿದೆ ಆಲ್ಕೋ ವಿಷಕಾರಿ ಅಂಶಗಳು. ಅವುಗಳೆಂದರೆ ಸಕ್ಕರೆ, ಮೈದಾ, ಉಪ್ಪು, ಹೈಡ್ರೋಜನ್, ತುಪ್ಪ. ಅದರಲ್ಲೂ ಬ್ರೆಡ್ ತಯಾರಿಕೆಯಲ್ಲಿ ಬಳಸುವ ಪ್ರಮುಖ ಕೆಮಿಕಲ್ ಅಂದ್ರೆ ಪೊಟ್ಯಾಷಿಯಂ ಬ್ರೋಮೇಟ್. ಈ ಕೆಮಿಕಲ್ ಅನ್ನು ಉಪಯೋಗಿಸುವ ಹಿಟ್ಟಿನಲ್ಲಿ ಮಿಶ್ರಣ ಮಾಡಲಾಗುತ್ತೆ. ಏಕೆಂದ್ರೆ ಇದರಿಂದ ಬ್ರೆಡ್ ಹೆಚ್ಚು ಕಾಲ ಹಾಳಾಗದೆ ಉಳಿಯುತ್ತೆ ಮತ್ತು ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ಎನ್ನುವ ಕಾರಣಕ್ಕೆ ಇದನ್ನ ಮಿಕ್ಸ್ ಮಾಡ್ತಾರೆ. ಆದ್ರೆ ಬ್ರೆಡ್ ಅನ್ನ ಹೆಚ್ಚು ಉಷ್ಣಾಂಶದಲ್ಲಿ ಬೇಯಿಸದಿದ್ರೆ ಈ ಕೆಮಿಕಲ್ ಬ್ರೆಡ್ ನಲ್ಲಿ ಹಾಗೆ ಉಳಿದು ನಮಗೆ ಕ್ಯಾನ್ಸರ್, ಆಯಾಸ ಮತ್ತು ಹಿರಿಯ ವಯಸ್ಕರಂತೆ ಕಾಣುವ ರೋಗಗಳು ಅಂಟಿಕೊಳ್ಳುತ್ತವೆ. ಇದರಿಂದ ಆದಷ್ಟು ಈ ಬೇಕರಿ ಐಟಮ್ಸ್ ಇಂದ ದೂರ ಇರೋದೇ ಒಳಿತು. ಉಪ್ಪಿನಕಾಯಿಯಲ್ಲಿದೆ ವಿಷ ರಾಸಾಯನಿಕ. ನಮಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು. ಉಪ್ಪಿನಕಾಯಿ ಭಾರತೀಯರ ಊಟದಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ. ಉಪ್ಪಿನಕಾಯಿಯನ್ನ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ರೆ ಓಕೆ. ಆದ್ರೆ ಈಗ ಪ್ಯಾಕೆಟ್ನಲ್ಲಿ ಬರುವ ರೆಡಿಮೇಡ್ ಉಪ್ಪಿನಕಾಯಿ ಆರೋಗ್ಯಕ್ಕಿಂತ ಅನಾರೋಗ್ಯವೇ ಕೊಡ್ತಾ ಇದೆ. ಯಾಕೆಂದ್ರೆ ಉಪ್ಪಿನಕಾಯಿಯಲ್ಲಿ ಬಳಕೆಯಾಗ್ತಾ ಇದೆ ಸೋಡಿಯಂ ಒನ್ಸೈಟ್ ಎಂಬ ವಿಷಕಾರಿ ಕೆಮಿಕಲ್. ಈ ಕೆಮಿಕಲ್ ಅನ್ನ ಉಪ್ಪಿನಕಾಯಿಯಲ್ಲಿ ಮಾತ್ರವಲ್ಲ, ನಾವು ಉಪಯೋಗಿಸುವ ಸಾಸ್, ಜಾಮ್ ಎಲ್ಲದರಲ್ಲೂ ಉಪಯೋಗಿಸುತ್ತಾರೆ. ಈ ವಿಷಕಾರಿ ಕೆಮಿಕಲ್ ಅನ್ನ ನಿರಂತರವಾಗಿ ಸೇವಿಸುವುದರಿಂದ ನಮ್ಮ ಜೀರ್ಣಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದರಲ್ಲೂ ಯೂನಿವರ್ಸಿಟಿ ಅರ್ಸುನ ವರದಿ ಮಾಡಿದ ಪ್ರಕಾರ
ಡಯೇರಿಯಾ ಇರುವ ವ್ಯಕ್ತಿಗಳು ಹೆಚ್ಚು ಉಪ್ಪಿನಕಾಯಿ ಸೇವಿಸಿದ್ದಲ್ಲಿ ಕಿಡ್ನಿ ಫೇಲ್ಯೂರ್, ಹೊಟ್ಟೆ ನೋವು, ರಕ್ತದೊತ್ತಡದ ಕಾಯಿಲೆಗಳು ಹೆಚ್ಚಾಗುತ್ತವೆ ಮತ್ತು ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತದೆ ಅನ್ನೋದಕ್ಕೆ ಆತಂಕಕಾರಿ ಅಂಶವನ್ನೇ ಬಹಿರಂಗಪಡಿಸಿದ್ದಾರೆ. ಪ್ಯಾಕ್ಡ್ ಜ್ಯೂಸ್ ಭಾರಿ ಡೇಂಜರಸ್. ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾಗುವ ವಸ್ತು ಎಂದರೆ ಅದು ಸಾಫ್ಟ್ ಡ್ರಿಂಕ್ಸ್, ಸೋಡಾ ಕೂಡ. ಆದರೆ ಈ ಕೂಲ್ ಡ್ರಿಂಕ್ಸ್ ನಲ್ಲಿ ಆಸ್ಪೆರಿಕ್ ಆಸಿಡ್ ಅನ್ನ ಬಳಸಲಾಗುತ್ತೆ. ಇದನ್ನ ಹೆಚ್ಚು ಸೇವಿಸಿದಷ್ಟು ತುಟಿ, ನಾಲಿಗೆ, ಗಂಟಲು ಸುಡುತ್ತದೆ. ವಾಂತಿ, ಹೊಟ್ಟೆ ಸೆಳೆತ, ಡಯೇರಿಯಾ ತೊಂದರೆಗಳಿಗೆ ತುತ್ತಾಗಬೇಕಾಗುತ್ತೆ. ನಮ್ಮ ಮಾರ್ಕೆಟ್ನಲ್ಲಿ ಸಿಗುವ ಪ್ಯಾಕ್ಡ್ ಜ್ಯೂಸ್ಗಳು ಜಾಹೀರಾತಿನಲ್ಲಷ್ಟೇ ಫ್ರೆಶ್ ಫುಡ್ ಇಂದ ತಯಾರಾಗುತ್ತೆ. ಆದರೆ ನಿಜವಾಗಿಯೂ ಅದು ಸಾರ ಸತ್ವವನ್ನ ಕಳೆದುಕೊಂಡಿರುವಂತಹ ಡ್ರಿಂಕ್ಸ್ ಆಗಿರುತ್ತೆ. ಇನ್ನು ಜ್ಯೂಸ್ ಅನ್ನ ಅಷ್ಟು ದಿನ ಪ್ಯಾಕ್ ಮಾಡಿ ಸಂಗ್ರಹಿಸಿದ್ರೂ ಕೆಡುವಿಲ್ಲ. ಯಾಕೆಂದ್ರೆ ಜ್ಯೂಸ್ ಅನ್ನ ಪಲ್ಸ್ ಎಸೆನ್ಸ್ ಇಂದ ತಯಾರು ಮಾಡಲಾಗುತ್ತೆ. ಇದರಿಂದ ಪ್ಯಾಕ್ ಜ್ಯೂಸ್ ಅನ್ನ ನಾವು 5 ರಿಂದ 6 ತಿಂಗಳು, ಕೆಲವೊಮ್ಮೆ ವರ್ಷದವರೆಗೂ ಕೆಡದೆ ಇಡಬಹುದು. ಅತಿಯಾದ ಸೇವನೆ ದೇಹಕ್ಕೆ ಹಾನಿಕರ. ಅದಕ್ಕಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ.